ಆವತ್ತು ನಾನು ಯೇಸುವಿನಿಟ್ಟದ ಪ್ರೀತಿ, ಆವತ್ತು ನಾನು ದೇವರ ಸೇವೆಗೋಸ್ಕರ ತೋರಿಸುವಂತ ಆಸಕ್ತಿ, ಆವತ್ತು ನಾನು ಆತ್ಮಗಳ ಬಗ್ಗೆ ಇದ್ದ ದಾಹ ಇವತ್ತು ನನ್ನನ್ನ ಇಲ್ಲಿ ತಂದು ನಿಲ್ಲಿಸಿದೆ. ಯಾವ ಬೈಬಲ್ ಕಾಲೇಜ್ ಹೋಗಿಲ್ಲ, ಯಾವ BTA ಮಾಡಿಲ್ಲ, ಯಾವ TT ಮಾಡಿಲ್ಲ, ಯಾವ ಟೆಕ್ನಿಕ್ ಮಾಡಿಲ್ಲ, ಏನು ಮಾಡಿಲ್ಲ. ಓನ್ಲಿ ಏನಪ್ಪಾ ಅಂದ್ರೆ ದೇವರ ಪ್ರಸನ್ನತೆಯಲ್ಲಿ ಕಾಲ ಕಳೆದು ದೇವರು ಏನ್ ಹೇಳ್ತಾರೋ ಅದೇ ಬಂದು ನಾನು ನಿಮ್ಗೆ ಹೇಳ್ತೇನೆ. ಹಲ್ಲೆಲೂಯಾ. ದೇವರು ಮನಸ್ಸು ಮಾಡಿದ್ರೆ ಒಬ್ಬ ಚಿಕ್ಕ ಮಗುನು ಕೂಡ ಆತನು ಉಪಯೋಗಿಸ್ಕೋಬಹುದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೋಸ್ಕರ ನನ್ನ ಪ್ರಿಯರೇ, ಯೇಸುವನ್ನ ಪ್ರೀತಿ ಮಾಡೋದನ್ನ ಕಲೀರಿ. ಹಲ್ಲೆಲೂಯಾ. ನೀವು ಜನರ ಪ್ರೀತಿ ಮಾಡಿದ್ರೆ, ಸಂಬಂಧಿಕರ ಪ್ರೀತಿ ಮಾಡಿದ್ರೆ, ನಿಮ್ಮ ಸ್ವಂತ ಪ್ರೀತಿ ಮಾಡಿದ್ರೆ, ನಿಮ್ಮ ಫ್ರೆಂಡ್ಸ್ ಪ್ರೀತಿ ಮಾಡಿದ್ರೆ, ಅವ್ರು ನಿಮ್ಗೆ ಹರ್ಟ್ ಮಾಡ್ತಾರ, ಅವ್ರು ನಿಮ್ಗೆ ಕೈ ಕೊಡ್ತಾರ, ಅವ್ರು ನಿಮ್ಗೆ ಎಲ್ಲಾ ಮಾಡ್ಬೋದು. ಬಟ್ ಈ ಲೋಕದಲ್ಲಿ ಒಬ್ಬನಿದ್ದಾನೆ, ಆತನ ಹೆಸರು ಯೇಸು. ಆತನ ಪ್ರೀತಿ ಮಾಡುವಾಗ ನೀವು ಯಾವತ್ತೂ ಕೂಡ ನಿಮ್ಮ ಜೀವಿತದಲ್ಲಿ ನೀವು ಸುಖವನ್ನು ಅನುಭವಿಸುವಂತರಾಗಿರ್ತೀರಿ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನಿಮ್ಮ ಜೀವಿತದಲ್ಲಿ ನೀವು ರೈಟ್ ಚಾಯ್ಸ್ ಮಾಡಿ, ಕರೆಕ್ಟ್ ಚಾಯ್ಸ್ ಮಾಡ್ರಿ. ಆಮೇನ್. ಯಾರು? ಅವನು ನನ್ನಲ್ಲಿ ಆಸಕ್ತನಾಗಿರೋದ್ರಿಂದ ನಾನು ಅವನನ್ನ ರಕ್ಷಿಸುವೆನು. ಹೇಳ್ರಿ, ಎಲ್ಲರನ್ನಲ್ಲ, ಎಲ್ಲರನ್ನಲ್ಲ, ಎಲ್ಲರನ್ನಲ್ಲ. ಯಾರು ದೇವರಲ್ಲಿ ಆಸಕ್ತನಾಗಿರ್ತಾರೋ ಅವರನ್ನ ಮಾತ್ರ ದೇವರು ರಕ್ಷಿಸುವನಾಗಿದ್ದಾನೆ. ರಕ್ಷಣೆ ಉಚಿತ. ರಕ್ಷಣೆ ಮುಂದೆ ಎಲ್ಲದಕ್ಕೂ ಬೆಲೆ ಕಟ್ಟಬೇಕಾಗ್ತೈತಿ. ಬೆಲೆ ದುಡ್ಡಲ್ಲ. ದೇವರಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕು, ಬೈಬಲ್ ಓದಬೇಕು, ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಮಾಡಿದಾಗ ಅವಾಗ ನಿಮ್ಮೊಳಗಿನೊಂದು ಸುವಾಸನೆ ಹೊರಡ್ತೈತಿ. ಹಲ್ಲೆಲೂಯಾ. मेरे चेहरे पे तेरी रोशनी चमके, मेरी बातों पे तेरी, हालेलुया. मेरा दिल बने तेरा सिंहासन, मेरी आत्मा. ಈ ಆತ್ಮ ಆತನ ಆಸನ ಅಂದ್ರೆ ಕುರ್ಚಿ. ನಾವು ಕೂಡ್ತೇವೆ ಕುರ್ಚಿ ಮೇಲೆ. ಹಿಂಗೆ ಆತ್ಮ ದೇವರು ಕೊಡುವ ಸ್ಥಳ. ನಿಮ್ಮ ಆತ್ಮದ ಮೇಲೆ ದೇವರು ಕೂತ್ರ ಕೇಳ್ರಿ ಹೆಂಗಿರ್ತದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಬೈಬಲ್ ಹೇಳ್ತದೆ, ಆತ್ಮ ಆತ್ಮನ ಜನ್ಮ ಕೊಡ್ತದೆ, ಶರೀರ ಶರೀರಕ್ಕೆ ಜನ್ಮ ಕೊಡ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಕೆ ನೋಡಿ ಏನಾಗ್ತದ? ಆಕೆ ನೋಡಿ ಏನ್ ಹಾಕಿದ್ರು? ಇವತ್ತು ಯೇಸು ಸ್ವಾಮಿ ಸಲ ನೀವು ಎಷ್ಟೋ ಬಯಸ್ಕೋತೀರಿ? ಬಯಸ್ಕೋತಿರಿಲ್ಲ? ಬಯಸ್ಕೋತಿರಿಲ್ಲ? ಬಯಸ್ಕೋತಿರೋ ಇಲ್ಲೋ? ಬಯಸ್ಕೋತಿರಿಲ್ಲ? ಬಯಸ್ಕೋತಿರಿಲ್ಲ? ಯಾವಾಗ ಬೈತಾರ, ಯಾವಾಗ ಬಯಸ್ಕೋತೀರಿ? ಈ ವಚನ ನೀವು ಜ್ಞಾಪ ಮಾಡ್ಕೊಡ್ರಿ. ಯೇಸು ಸ್ವಾಮಿ ಅಂದ್ರ ಹೂವಿನ ಹಾಸಿಗೆ. ಸಿಗ್ತದ, ಸಿಗ್ತದ. ಬಟ್ ಅದಕ್ಕೋಸ್ಕರವಾಗಿ ನೀವು ಬೆಲೆ ಕಟ್ಟಬೇಕಾಗ್ತೈತಿ. ಹಲ್ಲೆಲೂಯಾ. ಏನ್ ಕಟ್ಟಬೇಕಾಗ್ತೈತಿ? ಏನ್ ಕಟ್ಟಬೇಕಾಗ್ತೈತಿ? ಬೆಲೆ ಕಟ್ಟಬೇಕಾಗ್ತೈತಿ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ದೇವ್ರನ್ನ ಎಷ್ಟು ಪ್ರೀತಿ ಮಾಡ್ರಂದ್ರೆ ನಿಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ರಿ. ಬರೀ ಬಾಯಿ ಮಾತ್ರ ಪ್ರೀತಿ ಅಲ್ಲ, ನಿಮ್ಮ ಪ್ರೀತಿ ಕ್ರಿಯೆದಲ್ಲಿಯೂ ಕೃತ್ಯದಲ್ಲಿಯೂ ತೋರ್ಬೇಕು. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ನೆಕ್ಸ್ಟ್ ಯೇಸು ಹೇಳ್ತಾ ನೋಡ್ರಿ ಆಕಿಗೆ, ಆದರೆ ಯೇಸು ಈಕೆಯನ್ನು ಬಿಡಿರಿ. ಏನಂದ? ಈಕೆಯನ್ನು ಬಿಡಿರಿ. ಏನಂದ? ಹೇಳಿ, ಏನಂದ? ಯೇಸು ಸ್ವಾಮಿ ಏನಂದ? ಯೇಸು ಯಾಕಾಗಿ ತಿಳಿದಿದ್ರಪ್ಪ ಈಕೆಯನ್ನು ಬಿಡ್ರಿ? ಏನಂದ? ಈಕೆಯನ್ನು ಬಿಡಿರಿ. ನಿಮ್ಮ ವಿರುದ್ಧವಾಗಿ ಯಾರ್ಯಾರು ಮಾತನಾಡ್ತಾರೆ ಯೇಸು ಸ್ವಾಮಿ ಹಿಂಗೆ ಆತನ. ಏನು ಖಾಲಿ ಚರ್ಚ್ 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 ಚರ್ಚ್. ಇಲ್ಲಿ ಕೂತಾರ ನಮ್ಮ ಮೋರ ಅದೈತ್ರಿ. ಏನ್ ಚರ್ಚ್ ಚರ್ಚ್ ಚರ್ಚ್? ಕೈ ಜೋಳ್ಕೊಂಡು ಹೋಗಲ್ಲ. ಹಲೋ, ನಾನು ಇಷ್ಟು ನಮ್ಮ ಮನೆಯೊಳಗ ನಾ ಬಯಸ್ಕೊಂಡು ನನ್ನ ಬಯಸ್ಕೊಂಡ್ರು ನೀವು ಯಾರು ಇಲ್ಲ ಅಂತ ಅನ್ಕೊಂತೀನಿ. ಬಯಸ್ಕೊಂಡಿರ್ಬೋದು, ಬಟ್ ನನಗೆ ಗೊತ್ತಿಲ್ಲ. ಬಯಸ್ಕೊಂಡ್ರ ಅಂತ ಅನುಭವ ಒಂದು ಹೇಳ್ರಿ ನಿಮ್ಗೆ, ಏನೇನು ಬೈದಾರೆ ಎಂಬುದಾಗಿ.
ಬಂದ ಮನೇಲಿ ಊಟ ಕೂತ್ರೆ ಸಾಕು, ಬತ್ರು ನಾಯಿ. ಹಲೋ, ಎಲ್ಲ ದೇವ್ರೆ ಈಗ ನಾಯಿ ಅಂತಾರ. ಊಟ ಬಿಡಿಸ್ತಿಲ್ಲ ಮಾತ್ರ, ಏನ್ ಬೇಕಾದಾಗ. ಯಾಕೆ ಮಂದಿ ಮಾತ್ ಕೇಳಿ ನಾ ಹರ್ಟ್ ಆಗಿ ನನ್ನ ಹೊಟ್ಟೆ ಉಪವಾಸ ಕಡಿಸ್ಕೊಳ್ಳೋದು? ನಾಕಿ ಬಾಳ್ ನಂಬಿದ್ರೆ ಬಾಳ್ ಮಾತಾಡಿದ್ರು ಊಟ ಬಿಡ್ತಾರ, ನೀರ್ ಬಿಡ್ತಾರ, ಮರದಿನ ದವಾಖಾನೆ ಇರ್ತಾರ. ಹಲೋ, ಮಾತಾಡೋರು ಮಾತಾಡ್ಕೊಳ್ಳಿ, ಆಡೋರು ಆಡ್ಕೊಳ್ಳಿ. ಮುಂದೆ ನಿನಗೆ ಆಗುತ್ತಿರುವಂತ ಅಭಿವೃದ್ಧಿ, ನಿನ್ನ ಮೇಲಿರುವಂತ ಆಶೀರ್ವಾದ, ನಿನ್ನ ಮೇಲಿರುವಂತ ದೇವರ ಕೃಪೆ, ನಿನ್ನ ಮೇಲಿರುವಂತ ದೇವರ ಪ್ರೀತಿ, ಯಾವ ಜನ ಮಾತನಾಡಿದಾರೋ, ಯಾವ ಜನ ಏನಾದ್ರೂ ಅಂದಿದ್ದಾರೋ, ಯೇಸು ನಾಮದಲ್ಲಿ ಅದೇ ಜನ ಮುಂದೆ ಬಂದು ಅಡ್ಡ ಬೀಳ್ತಾರೆ. ಹಾಲೆಲೂಯಾ, ಹಾಲೆಲೂಯಾ. ಯೋಸೆಫನಿಗೆ ಅವ್ರ ಅಣ್ಣಂದ್ರೆ ಒಯ್ದು ಕೂಣೆ ಹಾಕಿದ್ರು. ಕೂಣೆ ಆಗಿರುವಂತ ಯೋಸೆಫನ ಇಸ್ಮಾಯಿಲ್ ತೆಗೆದುಕೊಂಡು ಅವ್ರು ಏನಪ್ಪಾ ಅಂದ್ರೆ ಐಗುಪ್ತ ದೇಶಕ್ಕೆ ಮಾಡಿದ್ರು. ಯಾವ ಜನರು ಏನಪ್ಪಾ ಅಂದ್ರೆ ಈ ಐಗುಪ್ತ ದೇಶದಲ್ಲಿ ಮಾಡಿದ್ರು. ಈ ದೇವ್ರು ಏನಪ್ಪಾ ಅಂದ್ರೆ ಯೋಸೆಫ್ ಸಂಗಡಿದ ಕಾರಣ, ಈ ದೇವ್ರು ಏನಪ್ಪಾ ಅಂದ್ರೆ ಯೋಸೆಫ್ ಸಂಗಡಿದ ಕಾರಣ ಯೋಸೆಫನು ಅಲ್ಲಿ ಏನಪ್ಪಾ ಅಂದ್ರೆ ಇಡೀ ಐಗುಪ್ತ ದೇಶಕ್ಕೆ ಆತನ ಪ್ರಧಾನಮಂತ್ರಿ ಆಗುವಾಗ ಏನಪ್ಪಾ ಅಂದ್ರೆ ಅವ್ರ ಅಣ್ಣಂದ್ರೆ ಗೊತ್ತಾಯ್ತು. ಇಂಥ ಸಂದರ್ಭದಲ್ಲಿ ಏನಪ್ಪಾ ಅಂದ್ರೆ ಅವ್ರ ಅಣ್ಣಂದ್ರೆ ಬಂದು ಅವನ ಮುಂದೆ ಅಡ್ಡ ಬಿತ್ತು. ಹಾಲೆಲೂಯಾ. ಯಾವತ್ತೂ ಕೂಡ ನಿನಗಿರುವಂತ ಕಷ್ಟ, ನಿನಗಿರುವಂತ ದುಃಖ, ನಿನಗಿರುವಂತ ವೇದನೆ, ನಿನಗಿರುವಂತ ನೋವನ್ನು ನೋಡಿ ದೇವ್ರನ್ನ ದ್ವೇಷ ಮಾಡಕ್ ಹೋಗ್ಬೇಡ. ಹಾಲೆಲೂಯಾ. ಜನರು ಮಾತಾಡೋದು ನೋಡಿ, ಜನರು ಕಿರಿಕಿರಿ ಮಾಡೋದು ನೋಡಿ, ಜನರಿನ ಬಗ್ಗೆ ಮಾತಾಡೋದು ನೋಡಿ ನಿನಗಿರುವಂತ ದೇವ್ರ ಮೇಲಿರುವಂತ ಪ್ರೀತಿಯನ್ನು ಕಳ್ಕೊಳಕ್ ಹೋಗ್ಬೇಡ. ಅವ್ರು ಎಷ್ಟು ಮಾತಾಡ್ತಾರ ಮಾತಾಡ್ಕೊಳ್ಳಿ, ಅವ್ರೇನಂತಾರ ಅನ್ಕೊಳ್ಳಿ, ಅವ್ರು ಎಷ್ಟು ಅಂತಾರೋ ನನ್ನ ಒಳಗಿರುವಂತ ಪ್ರೀತಿ ಅಷ್ಟೇ ಜಾಸ್ತಿ ಆಗ್ತೈತೆ. ಹಾಲೆಲೂಯಾ. ಆಕೆನ್ ಬಿಡ್ರಪ್ಪ, ಯಾಕೆ ಆಕೆ ತೊಂದರೆ ಕೊಡಕತ್ತೀರಿ? ಹಾಲೆಲೂಯಾ. ಒಂದೊಂದು ಟೈಮ್ನಾಗ ಎಷ್ಟು ಸಿಟ್ಟು ಬರ್ತದಂದ್ರೆ ಇನ್ನೇನು ಹೋಗಿ ತಾಳ್ಕೋಬೇಕು. ಯಾರ ನಿಮಿತ್ತವಾಗಿ? ಕ್ರಿಸ್ತನ ನಿಮಿತ್ತವಾಗಿ ತಾಳ್ಕೋಬೇಕು. ಒಂದೊಂದು ಸಲ ಇಷ್ಟು ಕುತ್ತಿಗೆ ಬರ್ತಂದ್ರೆ ಅಪ್ಪ ಎಲ್ಲಾ ಬಿಟ್ಟು ಯಾಕಪ್ಪ ಈ ಜಂಜಟ್, ಯಾರಿಗ್ ಬೇಕಪ್ಪ ಈ ಜಂಜಟ್ ಅನಿಸ್ತದ. ಆದ್ರೂ ಕೂಡ ತಾಳ್ಕೋಬೇಕು. ಏನ್ ಮಾಡ್ಬೇಕು? ತಾಳ್ಕೋಬೇಕು. ಹಾಲೆಲೂಯಾ. ತಾಳ್ಕೊಂಡಾಗ ದೇವರ ಶಕ್ತಿ ನಿನ್ ಲೈಫಲ್ಲಿ ನೀನ್ ನೋಡ್ತಿ. ಕೇಳಿಸ್ಕೊಳ. ಅನೇಕ ಜನ ಹೊಸದಾಗಿದ್ದೀರಿ ನೀವು ಇಲ್ಲಿ, ಬಹಳ ಜನ ಹೊಸದಾಗಿದ್ದೀರಿ ಇಲ್ಲಿ. ನೀವು ಸಭೆಗೆ ಬರ್ತೀರಂತೇಳಿ ನಿಮ್ ಜನ ನಿಮ್ ಮೇಲೆ ಖುಷಿ ಪಡಂಗಿಲ್ಲ. ಹಾಲೆಲೂಯಾ. ನಿಮ್ ಮೇಲೆ ಖುಷಿ ಪಡಂಗಿಲ್ಲ. ಯೇಸು ಸ್ವಾಮಿ ಚರ್ಚ್ ನೋಡ್ಬೇಕಂದ್ರೆ ಲಕ್ಷಾಂತರ ಗಟ್ಲೆ ಆಯ್ತು. ಯೇಸು ಸ್ವಾಮಿ ಸಭೆ ಎಷ್ಟಿದ್ ಗೊತ್ತೇನ್ರಿ? ಬರೀ 12 ಜನ. ಆ 12 ಅವನು ಹೋದ 11 ಜನ ಉಳಿತು. 5,000 ಜನರಿಗೆ ಯೇಸು ಸ್ವಾಮಿ ಊಟ ಮಾಡಿಸ್ದ. ಏನ್ ಮಾಡಿಸ್ದ? ಆತನ ಕೂಟಕ್ಕೆ ಬಂದ ಜನ ಎಷ್ಟು? 5,000 ಜನ. ಬೈಬಲ್ ಹೇಳ್ತಾನಪ್ಪ ಅಂದ್ರೆ, ಯೇಸು ಸ್ವಾಮಿ ಹೇಳ್ತಾನೆ ಅಂದ್ರೆ, ನೀವು ನನ್ನ ಹುಡುಕುವುದು ಸೂಚಕಕಾರರಿಂದಲ್ಲ, ನೀವು ನನ್ನ ಹುಡುಕುವುದು ಆ ರೊಟ್ಟಿ ತಿಂದ ಒಂದು ಹೊಟ್ಟೆ ತುಂಬಿಸ್ಕೊಳ್ಳೋಕೋಸ್ಕರ ನೀವು ನನ್ನ ಹುಡುಕ್ತೀರಿ. ಯೇಸು ಸ್ವಾಮಿ ನಂಬ್ತೀರಿ, ನನಗೆ ಆರಾಮಿಲ್ಲ ನಂಬ್ತೀರಿ, ನನಗೆ ಒಳ್ಳೇದಾಗಬೇಕಂತ ನಂಬ್ತೀರಿ, ನಂಬ್ರಿ, ಅದು ಹಾಗೆ ಆಗ್ತೈತಿ. ಬಟ್ ಯೇಸು ಸ್ವಾಮಿ ನಂಬುವಾಗ ನನಗೆ ಆರಾಮ್ ಬೇಡ, ನನಗೆ ಒಳ್ಳೇದು ಬೇಡ, ನನ್ನ ಮನೆ ಉದ್ಧಾರ ಆಗೋದು ಬೇಡ, ನನಗೆ ಯೇಸು ಸ್ವಾಮಿ ಬೇಕಂತೇಳಿ ಯೇಸು ಸ್ವಾಮಿ ನಂಬಿಕೆ ಇಡ್ರಿ. ಆಮೇಲೆ ಏನಪ್ಪ ಅಂದ್ರೆ ಅವೆಲ್ಲ ನಿನ್ನ ಹಿಂದ್ಗಡೆ ಅವು ಬರುವಂತದ್ದಾಗಿದೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಯೇಸು ಸ್ವಾಮಿ ಹೇಳ್ತಾರೆ ಅಂದ್ರೆ ಆಕೆನ್ ಬಿಡ್ರಪ್ಪ. ಯಾಕೆ ಆಕೆಗೆ ತೊಂದರೆ ಕೊಡಕತ್ತೀರಿ? ಯಾಕಂದ್ರೆ ನನ್ನ ಮೇಲೆ ಆಕೆ ಆಸಕ್ತಿ ಇಟ್ಟಿದ್ದಾಳೆ, ನನ್ನ ಮೇಲೆ ಆಕೆ ನಂಬಿಕೆ ಇಟ್ಟಿದ್ದಾಳೆ. ಹಲ್ಲೆಲೂಯಾ. ಈಕೆಗೆ ಯಾಕೆ ತೊಂದರೆ ಕೊಡ್ತೀರಿ? ಈಕೆ ನನಗೆ ಒಳ್ಳೆಯ ಕಾರ್ಯವನ್ನು ಮಾಡಿದ್ದಾಳೆ. ಬಡವರು ಯಾವಾಗಲೂ ನಿಮ್ಮ ಬಳಿಯಲ್ಲಿ ಇರುತ್ತಾರೆ, ನಿಮಗೆ ಮನಸ್ಸು ಬಂದಾಗ ಅವರಿಗೆ ಉಪಕಾರ ಮಾಡಬಹುದು. ಆದರೆ ನಾನು ಯಾವಾಗಲೂ ನಿಮ್ಮ ಬಳಿಯಲ್ಲಿ ಇರುವುದಿಲ್ಲ. ಈಕೆಯು ತನ್ನ ಕೈಲಾಗುವಷ್ಟು ಮಾಡಿದ್ದಾಳೆ. ಏನ್ ಮಾಡಿದಾಳೆ? ಕಮಾನ್, ಏನ್ ಮಾಡಿದಾಳೆ?
ಏನ್ ಮಾಡಿದಾಳೆ? ತನ್ನ ಕೈಯಿಂದ ಏನಾಗ್ತೋ ಅದನ್ನು ಮಾಡಿದಾಳೆ. ಹಾಲೆಲೂಯಾ. ಅದಕ್ಕೋಸ್ಕರವಾಗಿ ಸುವಾರ್ತೆ ಎಲ್ಲೆಲ್ಲ ಸಾರ್ತದೋ, ದೇವರ ವಾಕ್ಯ ಎಲ್ಲೆಲ್ಲ ಸಾರ್ತದೋ, ಈ ಮಹಿಳೆ ಮಾಡಿರುವಂತ, ಈ ಹೆಂಗಸು ಮಾಡಿರುವಂತ, ಈ ಸ್ತ್ರೀ ಮಾಡಿರುವಂತ ಕಾರ್ಯ ಎಲ್ಲ ಕಡೆ ಸಾರಲ್ಪಡ್ತಾ ಇದೆ. ಹಾಲೆಲೂಯಾ, ಹಾಲೆಲೂಯಾ. ಹೇಳ್ರಿ, ಅವನು ನನ್ನಲ್ಲಿ ಆಸಕ್ತನಾಗಿರೋದ್ರಿಂದ ನಾನು ಅವನನ್ನ ರಕ್ಷಿಸುವೆನು. ಹಾಲೆಲೂಯಾ, ಹಾಲೆಲೂಯಾ. ಅದು ಹಂಗೆ ಇರಲಪ್ಪ. ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ಅವನನ್ನ ಉದ್ಧರಿಸುವೆನು. ಬೈಬಲ್ ಹೇಳ್ತಿದೆ, ಉದ್ಧಾರ ಪೂರ್ವದಿಂದಲ್ಲ, ಪಶ್ಚಿಮದಿಂದಲ್ಲ, ಪಡುವಣದಿಂದಲ್ಲ. ಉದ್ಧಾರ ಬರುವುದು ಕೇವಲ ನನ್ನ ದೇವರಾದ ಯೆಹೋವನಿಂದಲೇ, ಯೇಸು ಸ್ವಾಮಿಯಿಂದಲೇ ಮಾತ್ರ. ಹಾಲೆಲೂಯಾ, ಹಾಲೆಲೂಯಾ. ನೀನ್ ಎಷ್ಟೇ ಡಬಲ್ ಗೇಮ್ ಮಾಡು, ನೀನ್ ಎಷ್ಟೇ ಒಂದೇನಪ್ಪ ಅಂದ್ರೆ 2 ನಂಬರ್ ದಂಧ ಮಾಡು, ನೀನ್ ಎಷ್ಟೇ ಏನೇ ಮಾಡು, ನೀನ್ ಎಂತದ್ದು ಏನೇ ಮಾಡು, ಆದ್ರಿಂದ ಉದ್ಧಾರ ಇಲ್ಲ. ಉದ್ಧಾರ ಬರಬೇಕಂದ್ರೆ ನಿನ್ನ ಕ್ರಿಸ್ತನಲ್ಲಿ ಬರಬೇಕು. ಕ್ರಿಸ್ತನ ಮೂಲಕವಾಗಿ ನಿನ್ನ ಮೇಲಕ್ಕೆ ಬರ್ತೀಯೇ. ಈ ಲೋಕದಲ್ಲಿ ಎಷ್ಟೋ ಜನರಿದ್ದಾರೆ, ಇವತ್ತು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ ತಿನ್ಬೋದು, ಆದ್ರೆ ತಿನ್ನಕ್ ಬಾಯಿಲ್ಲ. ಶುಗರ್ ಇದೆ, BP ಇದೆ, ಕಿಡ್ನಿ ಫೇಲ್ ಇದೆ, ಲಿವರ್ ಫೇಲ್ ಇದೆ, ಏನೋ ಒಂದು ಅವರಿಗೆ ಆರೋಗ್ಯ ಸಮಸ್ಯೆ ಇದೆ. ಹಲೋ, ನಮ್ಮ ಜೀವಿತದಲ್ಲಿ ದುಡ್ಡೇ ಎಲ್ಲ ಅಲ್ಲ, ದುಡ್ಡಕ್ಕಿಂತ ಮಿಗಿಲಾದ ಒಬ್ಬ ವ್ಯಕ್ತಿ ಇದ್ದಾನೆ. ನಿಮ್ಮ ಆಸ್ತಿಕ್ಕಿಂತ ಮಿಗಿಲಾಗಿ ಒಬ್ಬ ವ್ಯಕ್ತಿ ಇದ್ದಾನೆ. ನಿಮ್ಮ ಕೆಲಸದಕ್ಕಿಂತ ಮಿಗಿಲಾದ ಒಬ್ಬ ವ್ಯಕ್ತಿ ಇದ್ದಾನೆ. ಆತನ ಹೆಸರು ಯೇಸು. ಆತನ ಹೆಸರೇನ್ರಿ? ಆತನ ಹೆಸರೇನ್ರಿ? ಈ ಯೇಸುವನ್ನ ನಿನ್ನ ಎಲ್ಲ ಕಾರ್ಯಗಳಿಗಿಂತ ಪ್ರಥಮ ಸ್ಥಾನ ಕೊಡುವಾಗ ಆತನು ನಿನ್ನ ನೆನಪಾದ್ರೆ ಆತನ ಸುಪ್ಪತ್ತಿಗೆ ಆತನ ಇಡುವನಾಗಿದ್ದಾನೆ. ಹಾಲೆಲೂಯಾ. ಅವನು ನನ್ನಲ್ಲಿ ಆಸಕ್ತನಾಗಿದ್ದರಿಂದ ನಾನು ಅವನನ್ನ ರಕ್ಷಿಸುವೆನು. ಮತ್ತೆ ನೆಕ್ಸ್ಟ್ ಏನಂತದೆ? ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ನಾನು ಅವನನ್ನ ಉದ್ಧರಿಸುವೆನು. ಹಾಲೆಲೂಯಾ. ನಿಮ್ಮ ಉದ್ಧಾರ ನೀವು ಮಾತಾಡೋದಲ್ಲ, ನಿಮ್ಮ ಉದ್ಧಾರ ನಿಮ್ಮನ್ನು ಯಾರು ಹಿಂಸೆ ಪಡಿಸಿದಾರೋ ಅವ್ರು ಮಾತಾಡ್ತಾರ. ಕೇಳಿಸ್ಕೊಡ್ರಿ, ಪ್ರವಾದನಾತ್ಮಕ ಹೇಳ್ತಾ ಇದ್ರೆ ಕೇಳಿಸ್ಕೊಡಿ, ವಾಕ್ಯ ಕೇಳಿಸ್ಕೊಡ್ರಿ. ಹಾಲೆಲೂಯಾ. ಇಷ್ಟು ದಿನ ಯಾರು ಮಾತಾಡಲ್ರಿ, ಇನ್ನು ಮುಂದೆ ಏನಪ್ಪಾ ಅಂದ್ರೆ ಅದೇ ಮಾತಾಡೋದ್ರೆ ಹೇಳ್ತಾರೆ, ಅಬಾ ಬಾ 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 ಬಾ. ನಾ ಏನ್ ತಿಳಿದಿದ್ದೋ ಗಂಟು ಮುಟ್ಕೊಂಡು ಬಿಜಾಪುರಕ್ಕೆ ಬಂದ್ರು. ಹಾಲೆಲೂಯಾ. ನಾ ಏನ್ ತಿಳಿದಿರ ಬಗ್ಗೆ, ಇವ್ರು ಒಂದು ರೂಮಲ್ಲಿ ವಾಸ ಮಾಡ್ತಿದ್ರು. ನಾ ಏನ್ ತಿಳಿದಿರ ಬಗ್ಗೆ, ಇವ್ರು ಒಂದು ಮನೇಲಿ ವಾಸ ಮಾಡ್ತಿದ್ರು. ಆ ಬಾ ಬಾ ಬಾ, ಇವ್ರ ಮನಿ ನೋಡುದು ಎಂತ ಮನಿ, ಹೆಂಗ್ ದೇವ್ರ ಆಶೀರ್ವಾದ ಮಾಡ್ಯಾನ. ಆ ಬಾ 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 ಬಾ. ಇನ್ನು ಮುಂದೆ ನಿಮ್ಮನ್ನ ಜನ ಹಿಂಗ ನೋಡಂಗಿಲ್ಲ. ಹಾಲೆಲೂಯಾ. ಅಂದ್ರೆ ನಿಮ್ ಜೀವಿತ ನೋಡೋರ್ ಕಣ್ಣಿಗೆ ಆಶ್ಚರ್ಯವಾಗ್ತದೆ. ಏನಾಗ್ತದೆ? ಆಶ್ಚರ್ಯಕರವಾಗ್ತದೆ. ಹಾಲೆಲೂಯಾ. ಎಂತ ಒಳ್ಳೆ ದೇವರು యేసయ్య, ಎಂತ ಒಳ್ಳೆ ದೇವರು యేసయ్య. ಚಿಂತೆಲ್ಲ ತೀರಿತಯ್ಯ ನಿನ ಸೇರಲು, ಎಂತ ಒಳ್ಳೆ ದೇವರು యేసయ్య. ಸಭೆ ಬರುವಾಗ ನಾಮಕೆ ವಾಸ್ತೆ ಬರಕ್ ಹೋಗ್ಬೇಡ್ರಿ. ನಾಮಕೆ ವಾಸ್ತೆ ಬಂದ ಗೊತ್ತೇನ್ರಿ, ಆಚಾರ ವಿಚಾರ ಆಗ್ತದೆ. ಸಂಡೇ ಹೋಗ್ಬೇಕು, ಆರಾಧನೆ ಮಾಡ್ಬೇಕು, ಪಾಸ್ಟರ್ ವಾಕ್ಯ ಹೇಳ್ತಾರ, ವರ್ಷಿಪ್ ಲೀಡರ್ ವರ್ಷಿಪ್ ಮಾಡ್ತಾರ. ಹಾಲೆಲೂಯಾ. ಹಿಂಗ್ ಬರಕ್ ಹೋಗ್ಬೇಡ್ರಿ. ಸಭೆಗೆ ಬರುವಾಗ ದೇವರೇ, ನಾನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೇನೆ. ಹಾಲೆಲೂಯಾ. ಇವತ್ತು ನೀ ನನ್ನನ್ನ ಮುಟ್ಟು, ಇವತ್ತು ನೀ ನನ್ನನ್ನ ಸ್ಪರ್ಶಿಸು, ಇವತ್ತು ನೀ ನನ್ನ ಜೊತೆ ಮಾತನಾಡು. ಹಾಲೆಲೂಯಾ, ಹಾಲೆಲೂಯಾ. ಯಾಕೆ ಜನ ಇಲ್ಲಿರುವಂತ ಎಲ್ಲಾ ಜನರು ದೇವರವಾಗ ಕೇಳ್ತೀರಾ? ಕೌನ್ ಕೇಳ್ತೀರಾ? ಜನ ಕನ್ನ ಬಿಡು. ಜನ ಒಂದ್ ಕೈ 2 ಹಾಲೆಲೂಯಾ, ಹಾಲೆಲೂಯಾ. ಕೇಳ್ತೀರಾ? ಯಾಕೆ ಎಲ್ಲ ನಮ್ಗೆ ಸೇಮ್ ಇರಲ್ಲ?
ಕಮಾನ್. ಯಾಕೆ ಎಲ್ಲರ ನಂಬಿಕೆ ಸೇಮ್ ಇರಂಗಿಲ್ಲ? ಬೀಜ ಒಂದೇ, ಬೀಜ ಒಂದೇ, ಬೀಜ ಒಂದೇ, ಬೀಜ ಒಂದೇ, ಭೂಮಿ ಭೂಮಿ ಕೇಳಿಸ್ಕೊಳ್ರಿ. ಇವಾಗ ಹೊಲ ನೋಡುವಾಗ ಏನಪ್ಪ ಅಂದ್ರೆ ಎಲ್ಲಿ ಮಣ್ಣು ಸಾಫ್ಟ್ ಆಗಿರ್ತೈತೆ, ಎಲ್ಲಿ ಮಣ್ಣು ಸಾಫ್ಟ್ ಆಗಿರ್ತದ ಅಲ್ಲಿ ಬೆಳೆ ಜಾಸ್ತಿ ಬೆಳಿತೈತೆ. ಎಲ್ಲಿ ಮಣ್ಣು ಹಾರ್ಡ್ ಇರ್ತದ, ಕಲ್ಲು ಇರ್ತದ, ಅಲ್ಲಿ ಬೆಳೆ ಬೆಳೆಯಂಗಿಲ್ಲ. ಏನ್ ಬೆಳಂಗಿಲ್ಲ? ಬೆಳೆ ಬೆಳಂಗಿಲ್ಲ. ಅದೇ ರೀತಿಯಾಗಿ ನಮ್ಮ ಹಾರ್ಡ್ ಸಾಫ್ಟ್ ಇರಬೇಕು, ನಮ್ಮ ಹೃದಯ ಸಾಫ್ಟ್ ಆಗಿರಬೇಕು. ನಿಮ್ಮ ಹೃದಯ ಹಾರ್ಡ್ ಇತ್ತಂದ್ರೆ, ಅಂದ್ರೆ ನಿಮ್ಮ ಹೃದಯ ಕಠೋರ ಇತ್ತಂದ್ರೆ, ನಿಮ್ಮ ಹೃದಯದಲ್ಲಿ ಎಷ್ಟೇ ಬೀಜ ಹಾಕಿದ್ರು ಕೂಡ, ಎಂತ ದೊಡ್ಡ ರೈತ ಬಂದಲ್ಲಿ ಹಾಕಿದ್ರು ಕೂಡ, ಎಂತ ದೊಡ್ಡ ದೇವ್ರ ಸೇವಕರು ಬಂದಲ್ಲಿ ಬಿತ್ತಿದ್ರು ಕೂಡ ಬೆಳಂಗಿಲ್ಲ. ಇಲ್ಲಿ ಬೀಜದ ತೊಂದರೆ ಇಲ್ಲ, ಬಿತ್ತೂರು ತೊಂದರೆ ಇಲ್ಲ. ನೀವು ಋಷಿ ಮಾಡ್ಕೋತಿರಲ್ಲ, ಭೂಮಿ ಹೆಂಗ ಏನಪ್ಪ ಅಂದ್ರೆ ತನ್ನ ಒಂದು ಫಲವತ್ತಾದ ಒಂದು ಭೂಮಿಯಲ್ಲಿ ನೀವು ಹಾಕುವಾಗ ಏನಪ್ಪ ಅಂದ್ರೆ ಬೆಳೆ ಹೆಂಗ್ ಕೊಡ್ತದಲ್ಲ. ಹಲ್ಲೆಲೂಯಾ. ಒಂದ್ ಕಡೆ ಜಾಸ್ತಿ ಹೇಳ್ತದ, ಒಂದ್ ಕಡೆ ಕಡಿಮೆ ಹೇಳ್ತದ. ಹಲ್ಲೆಲೂಯಾ. ಇಲ್ಲಿರುವಂತ ಆಲ್ಮೋಸ್ಟ್ ಎಲ್ಲ ರೈತರಿದ್ರಿ, ಎಲ್ಲ ರೈತರ ಬಗ್ಗೆ ಗೊತ್ತೈತಿ, ನಿಮ್ಗೆ ಗೊತ್ತದ. ಅದ್ರ ಬಗ್ಗೆ ಹೇಳೋದಾಗ ನನಗೆ ಜಾಸ್ತಿ ಇಷ್ಟಪಡಂಗಿಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ಹೆಂಗ್ ಭೂಮಿ ಇರ್ತದೋ ಹಂಗ ಬೆಳಿ ಬೆಳಿತೈತಿ. ಕೆಲವು ಜನ ಫಾಸ್ಟ್ ಬೆಳಿ ಬಿಡ್ತಾರ. ಯಾಕಂದ್ರೆ ಅವರು ಸಭೆಗೆ ಬರ್ತಾರೆ, ಸಭೆಗೆ ಬಂದು ದೇವ್ರ ವಾಕ್ಯದ ಬಗ್ಗೆ ನಡೀತಾರೆ, ದೇವ್ರನ್ನ ಪ್ರೀತಿ ಮಾಡ್ತಾರೆ, ಅವ್ರಲ್ಲಿ ಇರುವಂತ ಎಲ್ಲ ಒಂದು ಬಲ ಇದೆ ತೆಗೆದಾಕ್ತಾರೆ. ಎಲ್ಲ ಕಠೋರ ಮನಸ್ಸು, ಕೈ ಮನಸ್ಸು, ಆ ಮನಸ್ಸು, ಈ ಮನಸ್ಸು, ಆ ಕಿಚ್ಚು, ಈ ಕಿಚ್ಚು, ಒಟ್ಟ ಕಿಚ್ಚು, ಪಟ್ಟ ಕಿಚ್ಚು ಎಲ್ಲ ತೆಗೆದೋಗೋದು. ಇವಾಗ ನನ್ನ ದೇವ್ರಂತ ಅವ್ರು ಬೆಳಿತಾ 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 ಮೇಲಕ್ಕೆ ಹೋಗ್ಬಿಡ್ತಾರ. ನಾವು ಇಲ್ಲೇ ಅವ್ರು ಕೂತ್ಕೊಂಡು ಹಿಂಗ ನೋಡ್ತಿರ್ತೀವಿ. ಹಲೋ. ಲರ್ನ್ ಲವ್ ಟು ಗಾಡ್. ದೇವ್ರನ್ನ ಪ್ರೀತಿ ಮಾಡೋದು ಕಲಿ. ಹಲ್ಲೆಲೂಯಾ. ಯೇಸು ಏನ್ ಹೇಳ್ದ? ಮತ್ತೆ 6:33 ದೇವ್ರ ರಾಜ್ಯಕ್ಕಾಗಿ ನೀತಿಗಾಗಿ ನೀವು ತಗೋಬೇಡ್ರಿ, ಆಮೇಲೆ ಎಲ್ಲ ಹಿಂಬಾಲಿಸ್ತಾವ, ಎಲ್ಲ ಹಿಂಬಾಲಿಸ್ತಾವ. ಹಲ್ಲೆಲೂಯಾ. ರೋಗ ಕೊಟ್ರು ದೇವ್ರ ರೋಗ ಕೊಡಂಗಿಲ್ಲ ನಮ್ಗ. ನೀವು ಯಾವ ಹಾಡ ಕೇಳ್ತೀರಿ, ಯಾವ ಸಂದೇಶ ಕೇಳ್ತೀರಿ, ಯಾರನ್ನ ಕೇಳ್ತೀರಿ, ಯಾರ ಬಗ್ಗೆ ಕೇಳ್ತೀರಿ, ಬಹಳ ಪ್ರಾಮುಖ್ಯತೆವಾಗಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಒಂದು ಹುಡುಗ ಒಂದು ಹುಡುಗಿ ಐ ಲವ್ ಯು ಅಂದಾಗ ಈ ಹುಡುಗ ಅಥವಾ ಹುಡುಗಿ ಬಾಯಿ ಹೇಳ್ತಾಳ, ಆ ಹುಡುಗನ ಮನಸ್ಸಲ್ಲಿ ಏನೋ ಒಂದು ಆಗ್ತೈತೆ. ಏನಾಗ್ತದ? ಏನಾಗ್ತೈತೆ? ಐ ಲವ್ ಯು, ನಾನು ನಿನ್ನನ್ನು ಪ್ರೀತಿಸ್ತೇನೆ ಎಂಬಂತ ಶಬ್ದ ಕೇಳಿದಾಗ ಒಳಗೇನೋ ಆಗ್ತೈತಿ. ನೀನು ಬಾಯಿ ಬಿಟ್ಟು ದೇವರೇ ನಾನು ನಿನ್ನ ಪ್ರೀತಿಸ್ತೀನಿ ಎಂಬುದು ಹೇಳುವಾಗ ದೇವ್ರ ಹೃದಯದಲ್ಲಿ ಏನೋ ಒಂದು ಕಾರ್ಯ ಆಗ್ತೈತಿ. ದೇವರ ಪ್ರೀತಿ ನಿನ್ನ ಮೇಲೆ ಇಳಿದು ಬಂದಾಗ, ದೇವರ ಸಮಾಧಾನ ನಿನ್ನ ಮೇಲೆ ಬರುವಾಗ, ದೇವರ ಒಂದು ಅಗಾಧವಾದ ಪ್ರೀತಿ ನಿನ್ನ ಮೇಲೆ ಬರುವಾಗ ನೀನು ಇದ್ದ ರೀತಿಯಾಗಿ ಇರಂಗಿಲ್ಲ. ನಿನ್ನ ಲೈಫ್, ನಿನ್ನ ಜೀವಿತ ಚೇಂಜ್ ಆಗ್ತೈತೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ನಾನು ಅವನನ್ನ ರಕ್ಷಿಸುವೆನು. ನೆಕ್ಸ್ಟ್ ಹೇಳ್ತದಪ್ಪ, ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ನಾನು ಅವನನ್ನ ಉದ್ಧರಿಸುವೆನು. ಹೇಳಿ, ಉದ್ಧಾರ, ಉದ್ಧಾರ, ಉದ್ಧಾರ ಅಂದ್ರೆ ನೀನು ದೇವರಿಗೆ ಏನಪ್ಪಾ ಅಂದ್ರೆ ನೀನು ಇರುವಂತ ಸ್ಥಿತಿಯಲ್ಲಿ ಇರುವುದು ದೇವರಿಗೆ ಇಷ್ಟ ಇಲ್ಲ. ಹಲ್ಲೆಲೂಯಾ. ನೀನು ಉದ್ಧಾರ ಆಗ್ಬೇಕು, ನಿನ್ನ ಮಕ್ಕಳು ಉದ್ಧಾರ ಆಗ್ಬೇಕು, ನಿನ್ನ ಸಂಬಂಧಿಕರು ಉದ್ಧಾರ ಆಗ್ಬೇಕು, ನಿನಗಿರುವಂತವ್ರು ಎಲ್ಲರೂ ಉದ್ಧಾರ ಆಗ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ಇಂಗ್ಲಿಷ್ ಓದಬಹುದು. ಕೀರ್ತನೆ 91:14. Because he has set his love upon me. ಇಂಗ್ಲಿಷ್ ಬಹಳ ಚೆನ್ನಾಗಿದೆ. ಇನ್ನೊಂದು ಟಾಸ್ಕ್ ಇದೆ, ಯಾರ ಕಡೆ ಇದೆಯಾ? ಓದಮ್ಮ.
ಬಿಕಾಸ್ ಹಿ ಲವ್ಸ್ ಮೀ. ಯಾರು ನಿಮ್ಮ ಬೈಬಲ್ ಹೇಳ್ತೇವೆ ನಾವು ಪಾಪಗಳಾಗಿದ್ದಾಗಲೂ ಆತನ ಪ್ರೀತಿ ಮಾಡಿದ್ದಾನೆ. ಬಿಕಾಸ್ ಹಿ ಲವ್ಸ್ ಮೀ. ಆ ಟ್ರಸ್ಟ್ ಹೇಳ್ತಾನಪ್ಪ ಅಂದ್ರೆ ಹಿ ಸೆಟ್ ಮಿ ಹೈ, ಅಂದ್ರೆ ನನ್ನನ್ನು ಆತನ ಉನ್ನತಿಗೆ ನಿಲ್ಲಿಸಿದ್ದಾನೆ. ಹಾಲೆಲೂಯಾ. ಮುಂದೆ ಕಂಟಿನ್ಯೂ. ಐ ವಿಲ್ ರೆಸ್ಕ್ಯೂ ಹಿಮ್. ರೆಸ್ಕ್ಯೂ ನೋಡ್ರಿ, ರೆಸ್ಕ್ಯೂ ಕಾಪಾಡುದು, ರೆಸ್ಕ್ಯೂ ಅಲ್ಲ, ರೆಸ್ಕ್ಯೂ ಅದ್ರೊಳಗೆ ಮುಳುಗಬೇಕು ನಾವು. ಅಂದ್ರೇನು? ಮಳಿ ಬಂದಾಗ ಕಾಪಾಡೋದು ಅಂದ್ರ ಅಪಾಯ. ನೀನು ಏನಂತಿ? ನೀನು ರೆಸ್ಕ್ಯೂ ಟೀಮ್ ಬರ್ತಾರೆ. ರೆಸ್ಕ್ಯೂ ಟೀಮ್ ಮ್ಯಾಗ್ ಹೆಲಿಕಾಪ್ಟರ್ ಬರ್ತಿರ್ತಾರ, ಉರಿ ಐತಿರ್ತೈತಿ. ಏನೈತಿರ್ತ? ಉರಿ ಐತಿರ್ತೈತಿ, ಅಥವಾ ನೀರು ಇದ್ದಿರ್ತಾವ ಎಲ್ಲ ಕಡೆ. ನೀ ಹರ್ಕೊಂಡು ಹೊಂಟಿರ್ತಿ, ಒಂದ್ ರೆಸ್ಕ್ಯೂ ಟೀಮ್ ಬರ್ತದ. ಯಾವ ತಂಡ? ರಕ್ಷಣಾ ತಂಡ. ಹಾಲೆಲೂಯಾ. ಅಂದ್ರೆ ಅಪಾಯ ಸ್ಥಳದಲ್ಲಿದ್ದಾಗ ದೇವ್ರನ್ನ ಕಾಯ್ದು ಕಾಪಾಡ್ತಾನೆ. ಹಲೋ, ನೀನು ಅಪಾಯದಲ್ಲಿದ್ದಿ, ನೀನು ರೋಗದಲ್ಲಿದ್ದಿ, ಐಸಿಯುನಲ್ಲಿ ಇವತ್ತು ನಾಳೆ ಇದ್ದಿ. ಜನರೆಲ್ಲರೂ ನೀನು ಹೋಗ್ತಿ ಅಂತೇಳಿ ನಿನ್ನ ಮುಂಚಿತವಾಗಿ ಬಂದು ನಿನಗೋಸ್ಕರ ಕಾಯ್ತಾ ಇದ್ರು, ಯಾವಾಗ ಈತ ಹೋಗ್ತಾನೆ ಎಂಬುದಾಗಿ. ಅಂತ ಸಂದರ್ಭದಲ್ಲಿ ಆತನ ಪ್ರೀತಿ ನಮ್ಮನ್ನ ರೆಸ್ಕ್ಯೂ ಮಾಡ್ತಾನೆ. ಅಂತ ಸಂದರ್ಭದಲ್ಲಿ ಆತನ ಪ್ರೀತಿ ನಮ್ಮನ್ನ ಕಾಯ್ದು ಕಾಪಾಡ್ತಾನೆ. ಅಂತ ಸಂದರ್ಭದಲ್ಲಿ ಆತನ ಪ್ರೀತಿ ನಮ್ಮನ್ನ ಮೇಲಕ್ಕೆ ಎತ್ತ. ಯಾರು ಇಲ್ಲದ ಸಮಯದಲ್ಲಿ ಎಲ್ಲರ ತಿರಸ್ಕಾರ ಮಾಡಲ್ಪಟ್ಟಾಗ, ಎಲ್ಲರ ನಮ್ಮನ್ನು ಕೈ ಬಿಡಲ್ಪಟ್ಟಾಗ, ಎಲ್ಲರಿಂದ ಚೀತು ಅನಿಸ್ಕೊಂಡಾಗ, ಎಲ್ಲರ ನಮ್ಮನ್ನು ಕೈ ಬಿಡಲ್ಪಟ್ಟಾಗ, ಎಲ್ಲರ ನಮ್ಮ ತ್ಯಜಿಸಲ್ಪಟ್ಟಾಗ, ಅಂತ ಸಂದರ್ಭದಲ್ಲಿ ಆತನ ಪ್ರೀತಿ ಬಂದು ನಮ್ಮನ್ನ ರೆಸ್ಕ್ಯೂ ಮಾಡ್ತು. ಅಂತ ಪ್ರೀತಿ ಬಂದು ನಮ್ಮನ್ನ ಮೇಲಕ್ಕೆ ಎತ್ತು. ಹಾಲೆಲೂಯಾ. ಬಾಜುದಾಗ ದೇವರನ್ನು ಪ್ರೀತಿಸ್ರಿ. ಕಮಾರ್ 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 ಆಳಗಾಡ ಸಾಳೆ. ಎದ್ರಿ. ಹಾ 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 ಕೇಳಿಸ್ಕೊಡ್ರಿ. ಹಾ ಹಾ ಏನಿಡುವಾಗ ಅವನು ನನ್ನ ಮುಂದೆ ಬಂದು ಪ್ರಾರ್ಥನೆ ಮಾಡುವಾಗ, ಹಾಲೆಲೂಯಾ ಹೇಳಿ, ನನ್ನ ಮುಂದೆ ಪ್ರಾರ್ಥನೆ ಮಾಡುವಾಗ, ಅಂತ ಮಗನಿಗೆ ಅಂತ ಮಗಳಿಗಾಗಿ ಇಸ್ರಾಯೇಲನ್ನು ಕಾಯುವಂತ ದೇವರು, ನನ್ನನ್ನು ಕಾಯುವಂತ ದೇವರು ತೂಪಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಸದಾ ಕಾಲ ನಾನು ಎಚ್ಚರವಾಗಿರುತ್ತೇನೆ. ಹಾಲೆಲೂಯಾ. ಎಷ್ಟನೇ ವಚನ ಇದು? 90 ನೋಡುತ್ತೆ. ನನಗೆ ಸಹಾಯ ಎಲ್ಲಿಂದ ಬರ್ತದೆ? ಹಿಂಗಿರ್ಬೇಕು, ಹಿಂಗ್ ಬಯಸ್ತೀನಿ ನಾನು. ವಟ ಪಟ 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 ಹೇಳ್ಬೇಕು. ಹೇಳ್ರಿ, ವಟ ವಾಟ ವಟ ವಾಟ ಮಾಡೋದ್ ಬಿಟ್ಟು ಬೈಬಲ್ ವಾಕ್ಯ ಪಟ ಪಟ ಹೇಳ್ರಿ. ಹೇಳಿ, ವಟ ವಾಟ ಮಾಡೋದ್ ಬಿಟ್ಟು ಹೇಳ್ರಿ. ಅಣ್ಣಗಳ, ತಮ್ಮಗಳ, ಅಕ್ಕಗಳ, ಕಾಕಗಳ, ಬಾಬಾಗಳು ಹೇಳ್ರಿ, ವಾಟ ವಾಟ ಮಾಡೋದು ಬಿಟ್ಟು ಪಟ ಪಟ ದೇವರ ವಾಕ್ಯ ಹೇಳು. ಪಟ ಪಟ ದೇವ್ರ ವಾಕ್ಯ ಹೇಳು. ಪಟ ಪಟ ದೇವರ ವಾಕ್ಯ ಹೇಳು. ಆಮೇಲೆ ದೇವರಿನ ಜೀವಿತ ಪಟ ಪಟ ಅದ್ಭುತ ಕಾರ್ಯ ಮಾಡ್ತಾರ. ಆಮೆನ್. ಹಾಲೆಲೂಯಾ. ವಾಟ ವಾಟ ಬೇಡ, ಪಟ ಪಟ ದೇವ್ರ ವಾಕ್ಯ ಹೇಳು. ಹಿಂಗ್ ಬಾಯ ಬರ ಕಾಕ 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 ಹೇಳ್ಬೇಕೀಗ. ಹಾಲೆಲೂಯಾ, ಹಾಲೆಲೂಯಾ. ಓಕೆ. ಅವು ನನಗೆ ಮೊರೆ ಇಡುವಾಗ ಸೋತರು ದಯಪಾಲಿಸುವರು. ನೀತಿವಂತರಿಗಾಗಿ ದೇವರು ಯಾವತ್ತು ಮಲ್ಕೊಳ್ಳಂಗಿಲ್ಲ. ಯಾರಿಗಾಗಿ? ಯಾವತ್ತು ಕೂಡ ದೇವ್ರು ಮಲ್ಕೊಳ್ಳಂಗಿಲ್ಲ. ಹಾಲೆಲೂಯಾ. ನೆಕ್ಸ್ಟ್ ಹೇಳ್ತಾರೆ, ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನನ್ನು ತಪ್ಪಿಸಿ ಘನಪಡಿಸೋನು. ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನನ್ನು ತಪ್ಪಿಸಿ ಘನಪಡಿಸೋನು. ದೀರ್ಘಾಯುಷ್ಯವನ್ನು ಅನುಗ್ರಹಿಸಿ ಅವನನ್ನು ತೃಪ್ತಿಗೊಳಿಸುವೆನು. ನನ್ನ ವಿಶೇಷವಾದ ರಕ್ಷಣೆಯನ್ನ ತೋರುವೆನು. ರಕ್ಷಣೆ ಬೇರೆ, ವಿಶೇಷವಾದ ರಕ್ಷಣೆ ಬೇರೆ. ಹಾಲೆಲೂಯಾ ಹೇಳಿ. ರಕ್ಷಣೆ ಬೇರೆ, ವಿಶೇಷವಾದ ರಕ್ಷಣೆ ಬೇರೆ.
ಹಾಲೆಲೂಯಾ, ಹಾಲೆಲೂಯಾ. ಅದಕ್ಕೆ VIP ವೆರಿ ವೆರಿ ಇಂಪಾರ್ಟೆಂಟ್ ಪರ್ಸನ್. ಬೈ ಇಂಪಾರ್ಟೆಂಟ್ ಪರ್ಸನ್ ಅಲ್ಲ, ವೆರಿ ವೆರಿ ಇಂಪಾರ್ಟೆಂಟ್ ಪರ್ಸನ್. ಹಾಲೆಲೂಯಾ. ಅದಕ್ಕೋಸ್ಕರವಾಗಿ ದೇವರನ್ನ ಪ್ರೀತಿ ಮಾಡೋದು ಕಲೀರಿ. ಹಾ 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 ಒಳ್ಳೆಯ ಕಾರ್ಯವನ್ನು ಮಾಡಿದ್ದಾಳೆ. ಹ್ಮ್ ಬಡವರು ಯಾವಾಗಲೂ ನಿಮ್ಮ ಬಳಿಯಲ್ಲಿ ಇರುತ್ತಾರೆ. ಹಾ ನಿಮಗೆ ಮನಸ್ಸು ಬಂದಾಗ ಅವರಿಗೆ ಹ್ಮ್ ಉಪಕಾರ ಮಾಡಬಹುದು. ಹಾ ಆದರೆ ನಾನು ಯಾವಾಗಲೂ ನಿಮ್ಮ ಬಳಿಯಲ್ಲಿ ಇರುವುದಿಲ್ಲ. ಹಾ ಈಕೆಯು ಹಾ ನನ್ನ ಕೈಯಾಗುವಷ್ಟು ಮಾಡಿದ್ದಾಳೆ. ವಾ, ಏನ್ ಮಾಡಿದಾಳೆ? ಏನ್ ಮಾಡಿದಾಳೆ? ಹಾ, ನೆಕ್ಸ್ಟ್ 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 ನೆಕ್ಸ್ಟ್. ಈಕೆಯು ಹಾ ಮುಂದಾಗಿ ನನ್ನ ಉತ್ತರ ಕ್ರಿಯೆಗೋಸ್ಕರ ಹ್ಮ್ ನನ್ನ ದೇಹಕ್ಕೆ ಈ ತೈಲವನ್ನು ಹಚ್ಚಿದ್ದಾಳೆ. ಹ್ಮ್ ವಾರ್ತೆಯು ಹ್ಮ್ ಲೋಕದಲ್ಲಿ ಎಲ್ಲೆಲ್ಲಿ ಸಾರಲಾಗುವುದು. ಹೇಳಿ, ಎಲ್ಲೆಲ್ಲಿ ಸಾರಲಾಗುವುದು ಅಲ್ಲೆಲ್ಲಿ ಈಕೆಯ ಬಗ್ಗೆ ಸಾರಲ್ಪಡ್ತದೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಆಮೆನ್. ಓದಪ್ಪ ಅದು ಸುವಾರ್ತೆಯಲ್ಲಿ ಸಾರೋದು. ವಾರ್ತೆಯು ಸರ್ವಲೋಕದಲ್ಲಿ ಎಲ್ಲೆಲ್ಲಿ ಸಾರಲಾಗುವುದು. ಹ್ಮ್ ಅದರಲ್ಲಿ ಈಕೆ ಮಾಡಿದ್ದನ್ನು ಸಹ ಹಾ, ಈಕೆಯ ನೆನಪಿಗಾಗಿ, ಯಾರ ನೆನಪಿಗಾಗಿ? ಯಾರ ನೆನಪಿಗಾಗಿ? ಯಾಕೆ ಹೀಗೆ ನೆನಪಿಗಾಗಿ? ಎಸ್, ಅಂದ್ರೆ ದೇವರದ್ದು ಬಂದಾಗ ಆಕೆ ಏನು ನೋಡ್ಲಿಲ್ಲ, ಎಷ್ಟು ಕಾಸ್ಟ್ಲಿ ಚೀಸ್ ನೋಡ್ಲಿಲ್ಲ, ಕಾಸ್ಟ್ಲಿ ವಸ್ತು ನೋಡ್ಲಿಲ್ಲ, ಕಾಸ್ಟ್ಲಿ ಸಂಗತಿ ನೋಡ್ಲಿಲ್ಲ, ಕಾಸ್ಟ್ಲಿ ಇರುವಂತ ಯಾವತ್ತೂ ನೋಡಿಲ್ಲ. ಆಕೆ ದೇವರ ಮುಂದೆ ಇದೆಲ್ಲ ಶೂನ್ಯ. ಹಾಲೆಲೂಯಾ. ಏನ್ರಿ ದೇವ್ರ ಮುಂದೆ ಇದೆಲ್ಲ ಶೂನ್ಯ. ಆಮೇಲೆ ಯಾವಾಗ ನಿನಗಿರುವುದ ಎಲ್ಲವನ್ನು ದೇವ್ರ ಮುಂದೆ ತಂದು ನೀನು ಇಡ್ತೀಯೋ, ಅಂದ್ರೆ ದೇವ್ರ ಮುಂದೆ ನಿನ್ ದೇವ್ರಿಗಾಗಿ ನೀನು ಪ್ರಥಮ ಸ್ಥಾನ ಕೊಡ್ತೀಯೋ, ದೇವ್ರೆ ನನಗೆ ಎಷ್ಟು ಪೇಮೆಂಟ್ ಇದ್ರು ಕೂಡ ಅದು ಏನೂ ಇಲ್ಲ, ನನಗೆ ಎಷ್ಟು ಆಸ್ತಿ ಇದ್ರು ಕೂಡ ಅದು ಏನೂ ಇಲ್ಲ, ನನಗೆಷ್ಟು ಒಂದು ಜನರಿದ್ರು ಕೂಡ ಅದು ನನಗೇನಿಲ್ಲ, ನನಗೆಷ್ಟು ಜನರ ಮರ್ಯಾದೆ ತೋರಿಸಿದ್ರು ಕೂಡ ಅದು ಏನಿಲ್ಲ, ನಿನ್ನ ಪ್ರೀತಿ ಒಂದೇ ಸಾಕು. 15 to 10 minutes ವರ್ಷಿಪ್ ಮಾಡಲಿಕ್ಕಿದೆ. ಈ ವರ್ಷದಲ್ಲಿ ನಿನ್ನ ಸ್ಥಳವನ್ನು ಬಿಟ್ಟು, ಅಂದ್ರೆ ಕೂಡಲೆಲ್ಲ ನಿಲ್ಲಲ್ಲ, ಮೊಣಕಾಲಾಗ್ರಿ ಆಟ ಬಿಡ್ರಿ. ಈ ಹಾಡು ಹಾಡುತ್ತಿರುವಾಗ, ಆರಾಧನೆ ಮಾಡುತ್ತಿರುವಾಗ ದೇವರ ಮಹಿಮೆ ಎಷ್ಟು ಬಲವಾಗಿ ಇಲ್ಲಿರುವಂತ ಜನರ ಮೇಲೆ ಬರ್ತದಂದ್ರೆ ನಿಮ್ಮನ್ನ ನೀವು ಕಂಟ್ರೋಲ್ ಮಾಡಿಕೊಳ್ಳಕ್ಕೆ ಆಗಂಗಿಲ್ಲ. ಹಾಲೆಲೂಯಾ, ಹಾಲೆಲೂಯಾ. ಅದಕ್ಕೋಸ್ಕರವಾಗಿ ನಿಮ್ಮಲ್ಲಿರುವಂತ ಎಲ್ಲವನ್ನು ತೆಗೆದು ಹಾಕಿ, ಆಮೇಲೆ ನಿಮ್ಮ ಸ್ಥಾನ ಮಾನ ಎಲ್ಲವನ್ನು ತೆಗೆದು ಹಾಕಿ, ಇವತ್ತು ದೇವರಿಗಾಗಿ ನೀವು ಏನು ಕೊಡ್ತೀರೋ, ಹಾಲೆಲೂಯಾ, ಹಾಲೆಲೂಯಾ, ದೇವರಿಗಾಗಿ ಏನು ಮಾಡ್ತೀರೋ ಅದನ್ನ ಮಾಡಿ. ಹಾಲೆಲೂಯಾ. ಅವ ಏನ್ ಮಾಡ್ತಾನ, ಇವೇನ್ ನೋಡ್ತಾನ, ಅವ್ರೇನ್ ನೋಡ್ತಾನ, ಇವ್ರೇನ್ ನೋಡ್ತಾನ, ಯಾರ ಬಗ್ಗೆ ಕೂಡ ನಿಮ್ಗೆ ವಿಚಾರ ಮಾಡಲಿಕ್ಕೆ ಹೋಗಬೇಡ.